ಎಲ್ಲರಿಗೂ ನಮಸ್ಕಾರ. ರಾಧಿಕಾಸ್ RR ಕಿಚನ್ಗೆ ಸ್ವಾಗತ. ನಾನಿವತ್ತು ಗುಜ್ಜೆ ಪಲ್ಯ ಮಾಡ್ತಾ ಇದ್ದೀನಿ. ಇದು ತುಂಬ ಆರೋಗ್ಯಕರವಾದ ಮತ್ತು ರುಚಿಕರವಾದ ಪಲ್ಯ. ಈ ಪಲ್ಯ ಅನ್ನಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾದರೆ ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಎಳೆ ಹಲಸಿನಕಾಯಿಯನ್ನು ಗುಜ್ಜೆ ಅಂತ ಕರೀತಾರೆ. ಇದು ಗುಜ್ಜೆ ಸೀಸನು. ಮೊದಲು ಗುಜ್ಜೆಯನ್ನು ಕಟ್ ಮಾಡ್ಕೋಬೇಕು. ಗುಜ್ಜೆಯನ್ನು ಮೊದಲು ಒಂದು ಪೇಪರ್ ಮೇಲೆ ಇಟ್ಕೊಳ್ಳಿ, ನಂತರ ಅದನ್ನು ಕಟ್ ಮಾಡಿ. ಇಲ್ಲದಿದ್ದರೆ ಅದರ ಅಂಟು ನೆಲದಲ್ಲೆಲ್ಲ ಆಗುತ್ತೆ. ಅದನ್ನು ಕಟ್ ಮಾಡಿದ ನಂತರ ಒಂದು ಪೇಪರಿನಿಂದ ಆ ಅಂಟನ್ನು ತೆಗಿಬೇಕು. ನಂತರ ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಅದರ ಹಿಂದೆ ಇರುವ ಈ ಭಾಗನ ಕಟ್ ಮಾಡಿ ತೆಗಿಬೇಕು. ಗುಜ್ಜೆ ಕ್ಲೀನ್ ಮಾಡುವಾಗ ಮೊದಲೇ ಕೈಗೆ ಎಣ್ಣೆ ಹಚ್ಕೋಬೇಕು, ಇಲ್ಲದಿದ್ದರೆ ಕೈಯೆಲ್ಲ ಕಪ್ಪಗಾಗತ್ತೆ ಅದರ ಅಂಟು ತಾಗಿ. ಅದರ ಹಿಂಭಾಗ ಮತ್ತು ಅದರ ಮಧ್ಯೆ ಇರುವ ಭಾಗನ ಹೀಗೆ ಕಟ್ ಮಾಡಿ ತೆಗಿಬೇಕು. ನಂತರ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ, ತುಂಬ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀವಿ. ಕಟ್ ಮಾಡಿದ ನಂತರ ಇದನ್ನು ನೀರಿಗೆ ಹಾಕಿ ಇಡಬೇಕು, ಇಲ್ಲದಿದ್ದರೆ ಅದೆಲ್ಲ ಕಪ್ಪಗಾಗತ್ತೆ. ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಕೈಯನ್ನು ಕ್ಲೀನ್ ಮಾಡಿಕೊಂಡು ಸೋಪಲ್ಲಿ ತೊಳೆದ್ರೆ ಸಾಕು, ಕೈಯಲ್ಲಿರೋ ಅಂಟೆಲ್ಲ ಹೋಗುತ್ತೆ. ನಂತರ ಇದನ್ನು 2-3 ಸಲ ವಾಶ್ ಮಾಡಿಕೊಂಡು ಅದನ್ನು ಒಂದು ಕುಕ್ಕರ್ಗೆ ಹಾಕಿ, ನಂತರ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿನ ಕೊನೆಗೂ ಹಾಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಕಪ್ನಷ್ಟು ನೀರು ಹಾಕೋಬೇಕು. ಇದನ್ನು 3 ವಿಷಲ್ ಬರೋವರೆಗೆ ಬೇಯಿಸ್ಕೋಬೇಕಾಗತ್ತೆ. ಇದು ಬೇಯೋದ್ರೊಳಗಡೆ ಇದಕ್ಕೆ ಬೇಕಾದ ಮಸಾಲ ರೆಡಿ ಮಾಡುವ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕಿ, ಒಂದು 10 ಸಣ್ಣ ಈರುಳ್ಳಿ ಹಾಕೋಬೇಕು. ಒಂದು 3 ಹಸಿಮೆಣಸು ಹಾಕ್ಕೊಳ್ಳಿ. ನಾನಿಲ್ಲಿ ಗಾಂಧಾರಿ ಮೆಣಸು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ. ಇದಕ್ಕೆ ನೀರು ಹಾಕದೆ ಇದನ್ನು ತರಿಯಾಗಿ ರುಬ್ಕೋಬೇಕು. ಈಗ ಗುಜ್ಜೆ ಬೆಂದಿದೆ. ಇದರಲ್ಲಿ ನೀರು ಇದ್ದರೆ ನೀರನ್ನು ಬಸಿದು ಅದನ್ನು ಪುಡಿ ಮಾಡ್ಕೋಬೇಕು. ಇದನ್ನು ಒಂದು ಸೌಟಿನಿಂದ ಪುಡಿ ಮಾಡ್ಕೋಬೋದು, ಅಥವಾ ಒರಳಲ್ಲಿ ಹಾಕಿ ಕುಟ್ಟಿದರೆ ಸಾಕು. ಇದೆಲ್ಲನ ಪುಡಿ ಮಾಡಿದ ನಂತರ ಒಂದು ಕಡಾಯಿನ ಬಿಸಿ ಮಾಡಿ ಅದಕ್ಕೆ 5 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿ, 1 ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ನಂತರ 2 ಒಣಮೆಣಸನ್ನು ಕಟ್ ಮಾಡಿ ಹಾಕಿ, 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಹುರ್ಕೋಬೇಕು. ಈರುಳ್ಳಿಯನ್ನು ಕೆಂಪಗಾಗುವವರೆಗೆ ಹುರ್ಕೋಬೇಕಾಗತ್ತೆ. ಈರುಳ್ಳಿ ಕೆಂಪಗಾದ ನಂತರ ನಾವು ರುಬ್ಬಿಟ್ಕೊಂಡಂತಹ ತೆಂಗಿನಕಾಯಿಯನ್ನು ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ
ಅದರ ಹಸಿ ವಾಸನೆ ಹೋಗೋವರೆಗೆ ಅದನ್ನು ಮಿಕ್ಸ್ ಮಾಡ್ತಾ ಇರಿ. ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂಥ ಗುಜ್ಜೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನ 2 ನಿಮಿಷದವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ಮುಚ್ಚೋದು ಬೇಡ, ಹಾಗೆ ಇದನ್ನು ಅದರ ಮಸಾಲೆ ಹಿಡಿಲಿಕ್ಕೋಸ್ಕರ ಅಷ್ಟೇ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಈಗ ಗುಜ್ಜೆ ಪಲ್ಯ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.